ನಾಳೆ ನೀಟ್ ಮರುಪರೀಕ್ಷೆ ಎನ್ಟಿಎ ಮಹಾ ಎಡವಟ್ಟು. ಮಹಾರಾಷ್ಟ್ರದ ನಾಗ್ಪುರ ವಿದ್ಯಾರ್ಥಿಯ ಪರೀಕ್ಷಾ ಕೇಂದ್ರವೇ ಬದಲಾಗಿದೆ ಇದೀಗ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾಳೆ ನೀಟ್ನ ಮರುಪರೀಕ್ಷೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಎಡವಟ್ಟು ಬಯಲಾಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಹಾರಾಷ್ಟ್ರದ ನಾಗ್ಪುರ ವಿದ್ಯಾರ್ಥಿಯ ಪರೀಕ್ಷಾ ಕೇಂದ್ರವೇ ಇದೀಗ ಬದಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಬುದಾಬಿಯಲ್ಲಿ ಪರೀಕ್ಷಾ ಕೇಂದ್ರವನ್ನ ನಿಗದಿ ಮಾಡಿತ್ತು ಎನ್ಟಿಎ. ಆದ್ರೆ ನಾಳೆಯೇ ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಏನು ಕೇಂದ್ರ ಇದೀಗ ಬದಲಾಗಿದೆ, ಈ ನಿಟ್ಟಿನಲ್ಲಿ ಇದೀಗ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲದೆ ಅಬ್ದುಲ್ಲಾ ಮೊಹಮ್ಮದ್ ತಾಲಿಬ್ ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂತಹ ವಿದ್ಯಾರ್ಥಿ. ಏನು ಪರೀಕ್ಷಾ ಕೇಂದ್ರ ಬದಲಾಗಿ ಈ ವಿದ್ಯಾರ್ಥಿ ಇದೀಗ ತಲೆ ಕೆಡಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಳೆನೇ ಮರುಪರೀಕ್ಷೆ, ಇದೀಗ ಇವತ್ತು ಕೇಂದ್ರ ಬದಲಾಗಿದೆ ಅಂತಂದ್ರೆ ಯಾರಿಗಾದ್ರೂ ಏನು ಟೆನ್ಷನ್ ಆಗುತ್ತೆ. ಇದೀಗ ವಿದ್ಯಾರ್ಥಿ ಎರಡನೇ ಬಾರಿ ಕೂಡ ಏನಾದ್ರೂ ಆಗ್ಬಿಡುತ್ತಾ ಅನ್ನುವಂಥ ಟೆನ್ಷನ್ಗೆ ಒಳಗಾಗಿರುವಂಥದ್ದು. ಇದರ ಜೊತೆಗೆ ವಿದೇಶಿ ಪಾಸ್ಪೋರ್ಟ್ ಇಲ್ಲದೆ ಇದೀಗ ವಿದ್ಯಾರ್ಥಿ ಕಂಗಾಲಾಗಿರುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅಡ್ಮಿಟ್ ಕಾರ್ಡ್ ಕೂಡ ವೈರಲ್ ಆಗ್ತಾ ಇದೆ. ತಪ್ಪೊಪ್ಪಿಕೊಂಡಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ಹಾಗೆ ಹೊಸ ಕಾರ್ಡ್ ನೀಡುವಂತಹ ಭರವಸೆಯನ್ನ ಕೂಡ ಈಗಾಗಲೇ ನೀಡಿದೆ ಅನ್ನುವಂಥ ಮಾಹಿತಿ ಇದೆ. ಇಂದೇ ದೋಷ ಸರಿಪಡಿಸೋದಾಗಿ ಎನ್ಟಿಎ ಇಮೇಲ್ ಸಂದೇಶವನ್ನ ಕೂಡ ನೀಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಾಳೆ ಏನು ನೀಟ್ನ ಮರುಪರೀಕ್ಷೆ ನಡೀತಾ ಇದೆ. ಈ ಮರುಪರೀಕ್ಷೆಗೆ ಈಗಾಗಲೇ ವಿದ್ಯಾರ್ಥಿಗಳು ಎಲ್ಲಾ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ, ಎಲ್ಲಾ ರೀತಿಯಾಗಿ ಪ್ರಿಪರೇಷನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೀಗೆ ಇರುವಾಗ ಇದೀಗ ಏನು ಮಹಾ ಎಡವಟ್ಟಾಗಿದೆ ಎನ್ಟಿಎ ಇಂದ. ಒಬ್ಬ ವ್ಯಕ್ತಿ ಅಂದ್ರೆ ವಿದ್ಯಾರ್ಥಿಯ ಪರೀಕ್ಷಾ ಕೇಂದ್ರವನ್ನೇ ಇದೀಗ ಬದಲು ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಇಮೇಲ್ ಮೂಲಕ ಈ ಒಂದು ಪ್ರಾಬ್ಲಮ್ ಏನಿದೆ ಅದನ್ನ ನಾವು ಆದಷ್ಟು ಬೇಗ ಇವತ್ತೇ ಸರಿಪಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಮೇಲ್ ಅನ್ನ ಕೂಡ ಕಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಬ್ದುಲ್ ಮೊಹಮ್ಮದ್ ತಾಲಿಬ್ ಅನ್ನುವಂತಹ ವಿದ್ಯಾರ್ಥಿಗೆ ಇದೀಗ ಈ ರೀತಿಯಾದಂತಹ ಸಂಕಷ್ಟ ಬಂದಿರುವಂಥದ್ದು. ಪಾಪ ಆ ಸ್ಟೂಡೆಂಟ್ ಎಷ್ಟು ಟೆನ್ಷನ್ ಆಗಿದಾನೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಎಲ್ಲಾ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ, ಕಲ್ತಿರ್ತಾರೆ, ಓದ್ಕೊಂಡಿರ್ತಾರೆ. ನಾಳೆ ನೀಟಾಗಿ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದರೆ ಈಗ ಸಡನ್ ಆಗಿ ಪರೀಕ್ಷೆ ಬರೆಯುವಂಥ ಕೇಂದ್ರನೇ ಬದಲಾಗಿದೆ ಅಂತಂದಾಗ ಆ ವಿದ್ಯಾರ್ಥಿಗೆ ಒಂದು ರೀತಿಯಾಗಿ ಬರಸಿಡ್ಲು ಬಡ್ದಂಗೆ ಆಗಿರುತ್ತೆ. ಸದ್ಯ ಇದಕ್ಕೆ ಇವಾಗ ಇನ್ನು ಸಮಾಧಾನ ಪಡ್ಕೋಬೇಕು ಏನು ಅಂತಂದ್ರೆ ಎನ್ಟಿಎ ಆಲ್ರೆಡಿ ಇದನ್ನ ಇವತ್ತೇ ನಾವು ಸರಿ ಮಾಡ್ತೀವಿ, ಈ ಪ್ರಾಬ್ಲಮ್ ಏನಾಗಿದೆ, ಎಡವಟ್ಟು ಏನಾಗಿದೆ ಅದನ್ನ ನಾವು ಸರಿ ಮಾಡಿ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಕೂಡ ನೀಡಿರುವಂಥದ್ದು. ಇಮೇಲ್ ಮಾಡಿ ಇವತ್ತೇ ಈ ದೋಷವನ್ನ ನಾವು ಸರಿಪಡಿಸ್ತೀವಿ ಅಂತ ಇಮೇಲ್ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ನೋಡಬೇಕು ಎಷ್ಟರ ಮಟ್ಟಿಗೆ ಸರಿ ಮಾಡ್ತಾರೆ, ಹಾಗೆ ಆ ವಿದ್ಯಾರ್ಥಿಗೆ ಎಷ್ಟರ ಮಟ್ಟಿಗೆ ಅನುವನ್ನ ಮಾಡಿಕೊಡ್ತಾರೆ ಎಕ್ಸಾಮ್ ಬರೀಲಿಕ್ಕೆ. ಈ ಒಂದು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡುತ್ತೆ ಎನ್ಟಿಎ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.